ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರೇಣುಕಮ್ಮ ರಾಮಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ವರಲಕ್ಷ್ಮಿ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿ ಅವಿರೋಧವಾಗಿ ಆಯ್ಕೆ ಮಾಡಿದರು. ಚುನಾವಣೆ ಅಧಿಕಾರಿಯಾಗಿ ಇಒ ಶಿವಪ್ರಕಾಶ್ ಕರ್ತವ್ಯ ನಿರ್ವಹಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ ಮಾತನಾಡಿ, ಶಾಸಕ ಎಸ್ಆರ್ ಶ್ರೀನಿವಾಸ್ ಸಹಕಾರ ಪಡೆದು ಬಿದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಬೀದಿ ದೀಪ, ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರು ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇನೆ. ಜೊತೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇನೆ ಅಂತ ಭರವಸೆ ನೀಡಿದರು. ಆಯ್ಕೆಯಾಗಿ ಮಾಡಿರೋದಕ್ಕಿಂತ ನನ್ನ ಮನಪೂರ್ವಕವಾಗಿ ಅಭಿನಂದನೆಗಳು. ಗ್ರಾಮ ಪಂಚಾಯಿತಿ ಸದಸ್ಯ ಯತೀಶ್ ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ರೇಣುಕಮ್ಮ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರ ಸಹಕಾರದೊಂದಿಗೆ ಬಿದಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತ ತಿಳಿಸಿದರು. ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ನೂತನವಾಗಿ ರೇಣುಕಮ್ಮ ರಾಮಕೃಷ್ಣ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಎಲ್ಲರೂ ಅವರು ನಮ್ಮ ಸದಸ್ಯರುಗಳನ್ನು ಒಗ್ಗೂಡಿಸ್ಕೊಂಡು ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲ ಚೆನ್ನಾಗಿ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಗ್ರಾಮ ನೈರ್ಮಲ್ಯ, ಲೈಟಿಂಗು, ಇನ್ನೊಂದು ಎಲ್ಲ ಇನ್ನು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನಾನು ಬಯಸ್ತೀನಿ. ಹಾಗೂ ನಮ್ಮ ಶಾಸಕರಾದ ವಾಸಣ್ಣನವರ ಕೃಪಾಶೀರ್ವಾದ ಹಾಗೂ ಬಿದರೆ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರುಗಳು ಒಗ್ಗೂಡಿಸ್ಕೊಂಡು ಈ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಎಲ್ಲರೂ ಇವರು ಅಷ್ಟೇ ನಾವು ಎಲ್ಲ ಸಹಕಾರ ಕೊಡ್ತೀವಿ. ಎಲ್ಲ ಸದಸ್ಯರುಗಳು ಅವರಿಗೆ ಸಹಕಾರ ಕೊಡ್ತೀವಿ. ಎಲ್ಲರ ಜೊತೆ ಉಡ್ಕೊಂಡು ಹೋಗ್ತೀವಿ. ರಸ್ತೆಗೆ ಬರುತ್ತೆ, ನೈರ್ಮಲ್ಯಕ್ಕೆ ಏನೇನು ಅವಶ್ಯಕತೆ, ಆಮೇಲೆ ಕುಡಿಯೋ ನೀರಿನ ಸಮಸ್ಯೆಗಳು ಎಲ್ಲೆಲ್ಲ ಐತೆ, ಈ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆಗಳು ಹೋಗ್ತವೆ, ಆಮೇಲೆ ಲೈಟ್ಗಳಿಗೆಲ್ಲ ಮರಗಳಿಗೆ ಎಲ್ಲ ಸಮಸ್ಯೆ ಇರುತ್ತೆ, ಅವನ್ನ ನೋಡ್ಕೊಂಡು ಎಲ್ಲೆಲ್ಲ ಏನೋ ಐತೋ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಸಲಹೆ ಕೊಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಬಳಿಕ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಆರ್ ಯತೀಶ್, ಮೈಲಾರಯ್ಯ, ಕೆಎಸ್ ಶಿವಕುಮಾರ್, ಟಿಎಸ್ ಉಮೇಶ್, ನಾಗರಾಜು, ಶಿವಲಿಂಗಯ್ಯ, ಪಾಂಡುರಂಗಯ್ಯ, ನೇತ್ರಾವತಿ, ಶಶಿಕಲಾ, ಗೀತಾ, ಅನಿತಾ, ಮಹಾಲಕ್ಷ್ಮಿ, ಮಂಜುಳಾಬಾಯಿ, ಮುಖಂಡರಾದ ರಮೇಶ್, ಶಿವಾಜಿರಾವ್, ಮೂರ್ತಣ್ಣ ಹಾಗೂ ಇತರರು ಭಾಗವಹಿಸಿದರು.